ನಿಮ್ಮ ಅಭಿಪ್ರಾಯ ಸರ್? ಒಳ ಮೀಸಲಾತಿ ಬಗ್ಗೆ ನಮ್ಮ ಅಭಿಪ್ರಾಯ ಏನಂದ್ರೆ, ಈ ಒಳ ಮೀಸಲಾತಿ ಅನ್ನುವಂಥದ್ದು ಅವೈಜ್ಞಾನಿಕ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಾಬಾ ಸಾಹೇಬ್ರು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಾಬಾ ಸಾಹೇಬ್ರಿಗಿಂತ ಮೇಧಾವಿ ಯಾರಿದ್ದಾರೆ ಸರ್ ಈ ದೇಶದಲ್ಲಿ? ವಿಶ್ವಜ್ಞಾನ ಅಂತ ಹೆಸರು ತಗೊಂಡಿದ್ದಾರೆ ಬಾಬಾ ಸಾಹೇಬ್ರು. ಅವ್ರು ಬರ್ದಿರುವಂತ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಈಗ ಒಳ ಮೀಸಲಾತಿ ಅನ್ನುವಂಥದ್ದು ಇಲ್ಲ ಅಂದ್ಮೇಲೆ ಈ ಒಳ ಮೀಸಲಾತಿ ಅನ್ನುವಂಥದ್ದು ಅವೈಜ್ಞಾನಿಕ ಸರ್. ಅದರಲ್ಲೂ ಸಹ ಏನೀಗ ನಾಗಮೋಹನ್ ದಾಸ್ ಎನ್ನುವರು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ದಾರಲ್ಲ, ಒಳ ಮೀಸಲಾತಿ ವರದಿನ, ಆ ಒಳ ಮೀಸಲಾತಿ ವರದಿಯೂ ಸಹ ಅವೈಜ್ಞಾನಿಕವಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಇವ್ರು ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ಎಲ್ಲಾ ಎಡಗೈ ಬಲಗೈ ಎಲ್ಲಾರು ಸಮಾನವಾಗಿ ತಕೊಂಡು ಸಮಾನವಾಗಿ ಹಂಚಿಕೆ ಮಾಡ್ಬೇಕಾಗಿತ್ತು. ಆಯ್ತೆ, ಇವ್ರೇನ್ ಮಾಡಕ್ ಹೊರಟ್ರು, ನಾವು ನಮ್ಮ ಸಮುದಾಯದವ್ರಿಗೆ ನಾವು ಜಾಸ್ತಿ ಆದ್ಯತೆ ಕೊಡಬೇಕು, ನಮ್ಮ ಸಮುದಾಯದವರು 75 ವರ್ಷದಿಂದಲೂ ಸಹ ಏನಾಗಿದ್ದಾರೆ, ಕೆಳಗೆ ಇದ್ದಾರೆ ಅಂತ ಹೇಳ್ತಾರೆ. ಏನ್ ಸರ್, ಈಗ ಬಾಬಾ ಸಾಹೇಬ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಲಗೈ ಸಮುದಾಯದವ್ರು ಮಾತ್ರ ಎಜುಕೇಶನ್ ಮಾಡಿ, ಎಡಗೈ ಸಮುದಾಯದವ್ರು ಎಜುಕೇಶನ್ ಮಾಡಬೇಡಿ ಅಂತ ಹೇಳಿದಾರ? ಒಂದು ಪ್ರಶ್ನೆ. ಇದೊಂದೇನು, ಜಾಬಲ್ಲೂ ಅಷ್ಟೇ, ನೀವು ಓದ್ಕೊಂಡು ಕೆಲಸ ತಗೋಬೇಡ ಅಂತ ಹೇಳಿದಾರ? ನಮ್ಮವರೆಲ್ಲ ಕೇಂದ್ರದಲ್ಲ ಯಾವುದೋ ಉನ್ನತವಾದಂತ ಸ್ಥಾನದಲ್ಲಿ ಅಂತ ಹೇಳ್ತಾರಲ್ಲ. ಈಗ ನಾಗಮೋಹನ್ ದಾಸ್ ಯಾವ ಸ್ಥಾನದಲ್ಲಿದ್ರು? ಜಸ್ಟಿಸ್ ಆಗಿದ್ದಾರೆ ಅವರು, ಹೈಕೋರ್ಟ್ ಜಸ್ಟಿಸ್. ಅವ್ರ ಸಮ್ಮುಖದಲ್ಲಿ ಈ ವರದಿಯನ್ನ ಸಿದ್ಧಪಡಿಸಿದ ಮೇಲೆ ಅದು ಪಾರದರ್ಶಕವಾಗಿರ್ಬೇಕು ತಾನೆ, ಎಲ್ಲರಿಗೂ ಸಮಾನವಾದಂತ ಅವಕಾಶ ಕಲ್ಪಿಸ್ಬೇಕು ಸರ್. ಯಾಕಂದ್ರೆ ನಾವು ಏನು ಸಾಂಪ್ರದಾಯಿಕ ವಾದಿಗಳನ್ನ ನಾವು ಸಹ ಇಲ್ಲಿ ಸಮಾಜದಲ್ಲಿ ತುಳಿದುಕೊಳ್ಳೋಗಿರೋರೆ. ನಾವೀಗ ವಲಯ ಅಂತಂದ್ರೆ ನಾವು ಮೇಲ್ಜಾತಿಯವರಲ್ಲ, ನಾವಿಬ್ರು ಅಸ್ಪೃಶ್ಯರೇ. ಈಗ ನಾವು ಅಸಮಾನತೆನ ಅನ್ವಯಿಸ್ತಾನೆ ಇದೀವಿ. ಮಾದಿಗ ವಲಯ ನಮ್ಗೊಂದು ಎರಡು ಕಣ್ಣಿದ್ದಂಗೆ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ವಲಯ ಮಾದಿಗೆ ಅಂತ ಹೊರದಾಕಿ ನಮ್ಮನ್ನ ಎತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಇವರು ಬೇರೆ ರೀತಿ ನೋಡ್ತಾ ಇದ್ದಾರೆ. ಆಮೇಲೆ ಒಂದು ಇದಕ್ಕೆ ಮೂಲ ಕಾರಣ ಯಾರು ಗೊತ್ತಾ? 30 ವರ್ಷ ಹಿಂದೆ ನಮ್ಮ ರಾಜಕೀಯ ತೇಲಿಗಾಗಿ ಬೇರೆಯವರು ಪ್ರಧಾನಿಯಾಗಿದ್ದಾಗ ಹುಟ್ಟಾಕದಂತದ್ದು ಇದು. ಈ ಒಳ ಮೀಸಲಾತಿ ಅನ್ನುವಂಥದ್ದು 30 ವರ್ಷ ಆದ್ಮೇಲೆ, ಈ 30 ವರ್ಷದ ನಂತರ ಈ ಒಳ ಮೀಸಲಾತಿ ಅನ್ನುವಂಥದ್ದನ್ನ ಮತ್ತೆ ಚರ್ಚೆಗೆ ಬಿಟ್ಕೊಂಡು ಇದನ್ನ ತುಂಬಾ ಏನು ವಿಜೃಂಭಣೆಯಿಂದ ನಡೆಸ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳುವಂಥದ್ದು ಏನಂದ್ರೆ, ಒಂದು ಪಾರದರ್ಶಕವಾಗಿ ಹಂಚಿಕೆ ಆಗ್ಬೇಕು. ಎಲ್ಲ ಕೀಟಕೋರಾಗಿರುವಂತ ಸಮಾಜಗಳೇ ಎಲ್ಲರಿಗೂ ಪಾರದರ್ಶಕವಾಗಿ ಹಂಚಿಕೆ ಆಗ್ಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ರೋಸ್ಟರ್ ಬಿಂದುವನ್ನು ಸರಿಪಡಿಸ್ಬೇಕು. ಆ ರೋಸ್ಟರ್ ಬಿಂದುವನ್ನು ಸಮಾನವಾಗಿ ಹಂಚಿಕೆ ಮಾಡಿ ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ, ಹಿಂದೆ ಏನಿದೆ 14% ಏನಿತ್ತು ಅದೇ ರಿಸರ್ವೇಶನ್ ಜಾರಿ ಆಗ್ಬೇಕು. ಇಲ್ಲ ಅಂದ್ರೆ ರೋಸ್ಟರ್ ಬಿಂದು ಸರಿಪಡಿಸ್ಬೇಕು. ಇವೆರಡೂ ಆಗಿಲ್ಲ ಅಂತಂದ್ರೆ ಮತ್ತೆ ಏನಾದ್ರೂ ಎಡಗೈ ಸಮುದಾಯಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟೆ ಹೋದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂತಹ ಸನ್ನಿವೇಶಗಳನ್ನ ಸರ್ಕಾರ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಜಯಚಂದ್ರ ಅಂತ ಹೇಳಿ, ಸಂಶೋಧಕರು, ಮೈಸೂರು ವಿಶ್ವವಿದ್ಯಾನಿಲಯ. ಧನ್ಯವಾದಗಳು. ಜೈ ಹಿಂದ್.